As the heavy rains create havoc in Bengaluru, former Chief Minister and MP Basavaraj Bommai has criticised the current Siddaramaiah government for failing to allocate sufficient funds to the BBMP for cleaning stormwater drains ahead of the rainy season, calling it essential for Bengaluru's infrastructure. He pointed out that during his tenure, 800 crore rupees was spent on surveying and initiating work on the city's drains. But the present administration has not continued the efforts effectively. Bommai emphasized that preventive measures like clearing unauthorized constructions in low-lying areas must be taken before the monsoon begins to avoid flooding and waterlogging, especially in areas like Yelahanka and South Bengaluru. He also accused the government of focusing on publicity around Brand Bengaluru instead of solving the real issues that residents face. The former Chief Minister urged the state to provide more funds to the BBMP, which is struggling with limited resources, and to resume major projects like stormwater drain repairs and railway overpasses. He mentioned that the previous BJP government sought 2,000 crore rupees from the World Bank for city development and asked the current administration to prioritise infrastructure. Highlighting water issues, Bommai mentioned that significant progress was made under his government through the 5th phase of the Kaveri water project. He has urged the government to improve water treatment facilities to prevent health risks and work collaboratively with the opposition for Bengaluru's development. Brand Bengaluru ಆಗಬೇಕು ಅಂತಂದರೆ ಸಮಗ್ರ ಅಭಿವೃದ್ಧಿ ಆಗಬೇಕಲ್ಲ. ಅದಾಗಬೇಕಾದ್ರೆ ಹಣ ಬಿಡುಗಡೆ ಆಗಬೇಕು, ಯೋಜನೆಗಳು ಸಿದ್ಧ ಆಗಬೇಕು, ಯೋಜನೆ ಮಾಡಿಸ್ಬೇಕು. ಅದು ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಹೆಂಗಾಗುತ್ತೆ? ಈ ಸಮಸ್ಯೆಗಳನ್ನು ನಾನು ಯಾವುದೇ ಒಂದು ಸರ್ಕಾರ ಅಂತಲ್ಲ, ಇದು ನಿರಂತರವಾಗಿ ಕೆಲಸ ಆಗಬೇಕು. ನಾವಿದ್ದಾಗ ಅವ್ರು ಟೀಕೆ ಮಾಡ್ತಾಯಿದ್ರು, ಈಗ ಅವ್ರು ಸರ್ಕಾರಕ್ಕೆ ಬಂದಿದ್ರು, ಅವ್ರು ಕೆಲಸ ಮಾಡಬೇಕು. ಟೀಕೆನೇ ಮಾಡಬೇಡ ಅಂತ ಇವತ್ತು ನಾನು ಸಚಿವರ ಒಂದು ನೋಡಿದೆ. ಇವತ್ತೀಗ ಸಮಸ್ಯೆನೇ ಹೇಳದೇ ಇದ್ದರೆ ಸರ್ಕಾರಕ್ಕೆ ತಿಳ್ಕೊಂಡು ಕೆಲಸ ಮಾಡಬೇಕು. ಒಂದು ಇಲ್ಲದ್ರೆ ವಿರೋಧ ಪಕ್ಷಗಳು ಎತ್ತಿ ಹಿಡಿದಾಗ ಕೆಲಸ ಮಾಡಬೇಕು. ನಮ್ಮ ಇಮೇಜಿಗೆ ಧಕ್ಕೆ ಆಗುತ್ತೆ ಅಂತಂದರೆ ಈ ಹೆಂಗಿದ್ರು ಜನರು ಅನುಭವಿಸ್ತಾ ಇದ್ದಾರೆ. ಅದು ಮುಚ್ಚಿಡುವಂಥ ಕೆಲಸ ಅಲ್ಲ, ಅದ್ರ ಬದಲು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಕೇವಲ ಪ್ರಚಾರದಿಂದ ನಮ್ಮ ಬೆಂಗಳೂರಿನ ಅಭಿವೃದ್ಧಿ ಆಗಲಿ ಅಥವಾ ಅದರ ಹೆಸರಾಗಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಿಲ್ಲ. ಅದಕ್ಕೆ ಬೇಕಾಗಿರೋಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇದಕ್ಕೆ ಹಣಕಾಸು ಕೊಡಬೇಕು. ಏನು ಬಂದಿರುವಂಥದ್ದು ಇನ್ಕ್ಲೂಡಿಂಗ್ BBMPಗೆ ರಾಜ್ಯ ಸರ್ಕಾರ ಹಣ ಕೊಡ್ತಾ ಇಲ್ಲ. ಏನು BBMP ತೆರಿಗೆ ಹಣ ಬಂದಿದೆ, ಅದರಲ್ಲೇ ಇವರು ಸಣ್ಣ ಪುಟ್ಟ ರಿಪೇರಿ ಕೆಲಸಗಳನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಹೊರತಾಗಿ ಮೇಜರ್ ಪ್ರೊಜೆಕ್ಟ್ಸ್ ಏನಿದೆ, ಅದು ರೈನ್ ವಾಟರ್ ಮುಖ್ಯ ಕಾಲುವೆ ಮಾಡೋದ್ರಿಂದ ಹಿಡಿದು ಓವರ್ ಬ್ರಿಡ್ಜ್ ಮಾಡೋಂಥ ಹಿಡಿದು ಏನು ಸರ್ಕಾರ ತನ್ನ ಯೋಜನೆಯಲ್ಲಿ ಹಾಕ್ಕೊಂಡು BB ವ್ಯಾಪ್ತಿಯಲ್ಲಿ ಮಾಡುವಂಥ ಯೋಜನೆಗಳಿದೆ, ಅದಕ್ಕೆ ದುಡ್ಡು ಕೊಟ್ಟಿಲ್ಲ. ಎಲ್ಲ ಅರ್ಧಂಬರ್ಧ ನಿಂತಿದ್ದಾರೆ. ಮುಖ್ಯಮಂತ್ರಿಗಳು ದುಡ್ಡು ಕೊಡಬೇಕು ಇದಕ್ಕೆ ಬೆಂಗಳೂರಿಗೆ. ಆಮೇಲೆ ನಾವು ವರ್ಲ್ಡ್ ಬ್ಯಾಂಕನ್ನು ಅಪ್ರೋಚ್ ಆಗಿದ್ವಿ ಇದಕ್ಕೋಸ್ಕರ ಕಾಂಪ್ರಿಹೆನ್ಸಿವ್ ಆಗಿ ಮಾಡೋದಕ್ಕೆ. ವರ್ಲ್ಡ್ ಬ್ಯಾಂಕು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ವರ್ಲ್ಡ್ ಬ್ಯಾಂಕ್ ಅಪ್ರೋಚ್ ಆಗಿ ವರ್ಲ್ಡ್ ಬ್ಯಾಂಕ್ ಟೀಮ್ ಬಂದು ನೋಡಿ ಇಲ್ಲೆಲ್ಲ ಆಗಿದೆ. ಈಗ ಅದು ವರ್ಲ್ಡ್ ಬ್ಯಾಂಕಿನ ಜೊತೆಗೆ ಮಾತನಾಡಿ ಆ ಹಣವನ್ನಾದರೂ ತಂದು ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ, ಅದು ವಿಶೇಷವಾಗಿ ರೈನ್ ವಾಟರ್ ಸ್ಟಾರ್ಮ್ಗೆ ನಾವು ದುಡ್ಡನ್ನು ಕೇಳಿದ್ದೀವಿ. ಸುಮಾರು 2,000 ಕೋಟಿಗಿಂತ ಹೆಚ್ಚು ಅದರ ಅವಶ್ಯಕತೆ ಇದೆ. ಅದನ್ನಾದ್ರೂ ಮಾಡಬೇಕು. ಯಾವುದೇ ನಿರ್ಧಾರವೂ ಕೂಡ ಆಗ್ತಾಯಿಲ್ಲ, ಹಣವನ್ನು ಕೊಡ್ತಾ ಇಲ್ಲ. ಭೀಕರವಾದಂಥ ಮಳೆ ಬಂದಾಗ ಈ ಥರದ ಜಲಾವೃತ್ತಾಗಿ ಸಂಪೂರ್ಣವಾಗಿ ಜನಸಾಮಾನ್ಯರಿಗೆ, ಶಾಲಾ ಕಾಲೇಜು ಮಕ್ಕಳಿಗೆ, ವಾಣಿಜ್ಯ ಕೆಲಸಗಳಿಗೆ ಸಂಪೂರ್ಣವಾಗಿ ತೊಂದರೆ ಆಗ್ತಾಯಿದೆ. ಸರ್ಕಾರಕ್ಕೆ ಸಮಯ ಇಲ್ಲ ಇದನ್ನು ಗಮನ ಹರಿಸುವಂಥ. ಅವರವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾರೆ. ಎರಡನೇದಾಗಿ ಇವತ್ತು ಅವರು ಬೆಂಗಳೂರಿನ 5ನೇ ಹಂತ ಕಾವೇರಿ ಇದು ಸಂಪೂರ್ಣ ಕೆಲಸ ಆಗಿದ್ದು ನಮ್ಮ ಕಾಲದಲ್ಲಿ. ಕನಿಷ್ಠ ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಕೆಲಸ ಆಯ್ತು ಅನ್ನುವಂಥ ಮಾಹಿತಿಯನ್ನಾದರೂ ಬೆಂಗಳೂರು ಜನತೆ ಕೊಡಬೇಕು. ಅಲ್ಲೂ ರಾಜಕಾರಣ ಮಾಡ್ಬೇಕಾರೆ ಅವರು ಉಳಿದಾಗೇನಾಗಿಲ್ಲ ಅಂತ ರಾಜಕಾರಣ ಮಾಡಬೇಕಾದ್ರೂ ಕೂಡ ಅದು ಮಾಡಬೇಕು. ಸುಮ್ಮನೆ ಇದನ್ನ ಮಳೆ ಆಗಿದ್ದರೆ ಮಳೆ ಬಂದಾಗ ಪ್ರವಾಹ ಬರುವಂಥ ಇದಾಗುವಂಥದ್ದು
ಎಲ್ಲ ಕಡೆನೂ ಆಗ್ಬೋದು, ಎಲ್ಲ ರಾಜ್ಯದಲ್ಲಿ ಆಗ್ತದೆ, ಎಲ್ಲ ಜಿಲ್ಲೆಗಳಾಗ್ತದೆ. ಉತ್ತರ ಭಾರತವೂ ಆಗಿದೆ, ದಕ್ಷಿಣ ಭಾರತದಾಗಿದೆ, ಮುಂಬೈಲಾಗಿದೆ, ಬೆಂಗಳೂರಲ್ಲಾಗಿದೆ, ಚೆನ್ನೈನಲ್ಲಾಗಿದೆ. ಈಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಏನು ರಾಜಕಾಲುವೆಗಳು ಇವೆಲ್ಲ ಇದಾವಲ್ಲ, ಅದೆಲ್ಲ ಪರಿಹಾರ ಕಂಡುಕೊಂಡು ಎಕ್ಸ್ಪರ್ಟ್ಸ್ ಕರೆದು ಮಾಡುವಂಥದ್ದು ಕೆಲಸ ನಾವು ಮಾಡ್ತೀವಿ. ಆ ಕೆಲಸ ಆಗ್ಬೇಕಂದ್ರೆ ಬಿಟ್ಕೊಂಡು ಅದರಲ್ಲಿ ರಾಜಕಾರಣ ಮಾಡೋಕ್ಕೋದ್ರೆ ಹಿಂದೆ ತಾವು ಟೀಕೆ ಮಾಡ್ತಾ ಇದ್ರಲ್ಲ ಸರ್, ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಅವ್ಯವಸ್ಥೆ ಬಗ್ಗೆ ಕೂಡ ಟೀಕೆ ಮಾಡಿದ್ವಿ. ಅದು ಬೇರೆ. ಮಳೆ ಇದ್ರದ ಬಗ್ಗೆ ಬೇರೆ. ಮಳೆ ವಿಚಾರದಲ್ಲಿ ಇವತ್ತು ದಿವಸ ಆಗುವಂಥದ್ದು ಅವ್ಯವಸ್ಥೆಗೆ ಸಂಬಂಧ ಇಲ್ಲ. ಮಳೆ ಯಾರು ನಿಮ್ಮ ಕೈಯಲ್ಲಿ ನಿಸರ್ಗಕ್ಕೆ ಮುಂದೆ ಯಾರು ಮಾಡೋದಿಲ್ಲ. ನಿಸರ್ಗಕ್ಕೆ ಮುಂದೆ ಯಾರು ನಮ್ಮ ಮನೆ ನಡುವೆ ಬಿಟ್ವೀನ್ ದುಬೈದಲ್ಲಿ ಆಯ್ತು ನೋಡಿ, ಮತ್ತು ಮಯಾಮಿಲಿ ಆಯ್ತು, ನನ್ನ ಅಮೆರಿಕದಾಗಿದ್ದಾಗ ಮಯಾಮದಲ್ಲಿ